ಮೂರು ಕಾಲಿನ ಕಲ್ಲಿನ ಮಂಚ ಇದೆ ನೋಡ್ರಿ. ಶಿವರಾತ್ರಿ ಭಯಂಕರ ಗದ್ದಲಾಗ್ತಾರೆ. ಹಾಂ ನಾವು ಓ ಅಂದರೆ ಇಲ್ಲಿಂದನ ಹಂಪಿವರೆಗೂ ಸುರಂಗ ಮಾರ್ಗ. ಓಕೆ. ಹಾಯ್ ಹಲೋ ನಮಸ್ತೆ, ತಮಗೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಈ ದೇವಸ್ಥಾನವು ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನಲ್ಲಿರತಕ್ಕಂಥ ಪುರ ಎಂಬ ಗ್ರಾಮದಲ್ಲಿ ಈ ದೇವಸ್ಥಾನ ಇದೆ. ಇದು ಕೋಟಿಲಿಂಗೇಶ್ವರ ದೇವಸ್ಥಾನದ ದೇವಾಲಯವು ಸುಮಾರು 1000 ವರ್ಷಗಳ ಇತಿಹಾಸ ಹೊಂದೈತಿ ಮತ್ತು ಇತಿಹಾಸ ಧಾರ್ಮಿಕ ತಾಣವಾಗಿದ್ದು, ಈ ದೇವಸ್ಥಾನವು ಇತಿಹಾಸ ಮತ್ತು ನಿರ್ಮಾಣದ ದೇವಾಲಯವು 12ನೇ ಶತಮಾನದಲ್ಲಿ ಕಲ್ಯಾಣ ಚಾಲುಕ್ಯರ ಮತ್ತು ವಿಜಯನಗರ ಅರಸರು ಇಲ್ಲಿ ಆಳ್ವಿಕೆ ಮಾಡುವ ಹೊತ್ತಿನಲ್ಲಿ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡ್ಯಾರ. ದೇವಸ್ಥಾನದ ಆವರಣದಲ್ಲಿ ಶಾಸನಗಳ ಪ್ರಕಾರ ವಿಜಯನಗರ ಅರಸರು ಕೆತ್ತಿರ್ತಕ್ಕಂಥ 1.5 ತಿಂಗಳ ಡಾಕ್ಟರ್ ಕಡೆ ಕಟ್ ಹಾಕ್ಸಿದ್ರೆ ಆರಾಮಾಗಿಲ್ರಿ. ಗುಡ್ದೂರ್ ಅಂತ್ರಿ ಹೊಂಟಾಗ ಕೋಟಿಲಿಂಗಪುರ ದೇವಸ್ಥಾನ ಕಾಣ್ತ. ಬರ್ರಿ, ನೋಡಿಲ್ಲ ಅಂದ್ರೆ ಬರ್ರಿ ತೋರಿಸ್ತೀನಿ ಅಂತ ಕರ್ಕೊಂಬಂದೆ ನೋಡ್ರಿ. ನಂದಿ ಬ್ರಹ್ಮ ರೂಪದಲ್ಲಿ ನಂದಿ ಅದನ್ನ 4 ಕಡೆ ತೆರೆಯುತ್ತೆ ನಂದಿ. ಹಾಂ ಬ್ರಹ್ಮ ಹೆಂಗೆ 4 ಕಡೆ ತೆರೆಯುತ್ತೆ. ನರಸಿಂಹ ರೂಪದಲ್ಲಿ ನಂದೀಶ್ವರ. ಈ ಕೋಟಿಲಿಂಗೇಶ್ವರ ದೇವಸ್ಥಾನ ನೋಡಿ ಜೀವನನ ಪಾವನ ಆಗಿತ್ತು. ನಾವು ಎಷ್ಟೋ ದಿವಸಗಳಿಂದ ಕೋಟಿಲಿಂಗೇಶ್ವರ ನೋಡ್ಬೇಕಂತ ಅನ್ಕೊಂಡಿದ್ವಿ, ಬಟ್ ಈಗ ಈಡೇರ್ತು. ಆಗಲೇ ಬಂದಿದ್ವಿ ಇಲ್ಲೇ ಅಂದ್ರೆ ಅದು ಒಳಗಿಲ್ಲ ಏನ್ರಿ, ಇದು ಹೊರಗಿಲ್ಲ ಏನೀಗ. ಹೌದ್ರಾ? ಸುತ್ತಲೂ ಒಟ್ಟ ಗುಡಿ ಸುತ್ತಲೂ ಗುಡಿ ಒಳಗೂ ಅದಾವು, ಹೊರಗಡೆನೂ ಅದಾವು. ಲಿಂಗ ಅದ ಇಲ್ಲಿ ಲಿಂಗ, ಇಲ್ಲಿ ಲಿಂಗ, ಇಲ್ಲಿ ಸಣ್ಣ ಲಿಂಗ ನೋಡ್ಬೇಕು. ಮತ್ತೆ ಲಿಂಗ ಅದಾವ, ಮತ್ತೆ ಇಲ್ಲಿ ಲಿಂಗ ಅದಾವ. ಇಲ್ಲಿ ಇದಾದ ನೋಡ್ರಿ ಹೆಣ್ಮಕ್ಳು. ಹಾಂ ನಾಗದೇವತೆ. ಓಹೋ, ಎಷ್ಟು ಶ್ರಮಪಟ್ಟು ಈ ಕೋಟಿಲಿಂಗಗಳನ್ನು ಕೆತ್ತನೆ ಮಾಡ್ಯಾರ ಅಂತೇಳಿ ಭಾಳ ಒಂದು ಮನಸ್ಸಿಗೆ ಹೆಮ್ಮೆ ಅನ್ಸುತ್ತೆ ನೋಡಿರಿ. ಇದು ಹಳೆಯ ಕಾಲದ ಬಾವಿ, ಈಗಲೂ ನೀರಿದೆ ಇದರಲ್ಲಿ. ನಿಮಗೆ ಕಾಣ್ತಾ ಇರ್ಬೋದು, ಬಟ್ ವಿಡಿಯೋದಲ್ಲಿ ನಿಮಗೆ ಕಾಣಲ್ಲ ಅಂತ ಅನಿಸುತ್ತೆ. ಆದರೂ ಒಂದು ಸ್ವಲ್ಪ ಜೂಮ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ. ಸ್ವಲ್ಪ ನೀರು ಆ ಕಲರ್ ಕಾಣ್ತಾ ಇದೆ ನೋಡಿ, ಅದು ನೀರು ನೋಡ್ರಿ. ಈಗ ಲಿಂಗಗಳು ಕಾಣುವಂಗೆ ಅದು ಕೆತ್ತನೆ ಮಾಡ್ಯಾರ ನೋಡ್ರಿ. ಈಗ ಇದಕ್ಕೆ ಕೋಟಿಲಿಂಗ ಅಂತ ಹೇಳ್ತಾರೆ ನೋಡ್ರಿ. ಈಗ ಹಳೆ ಕಾಲದ ಲಿಪಿ ಇದೆ, ಆದರೆ ನಮ್ಗೆ ಅರ್ಥ ಆಗಲ್ಲ. ನಾಗಪುರ ಅಂತ ಜಾಗ. ಹಾಂ, 7 ಅಡಿ ಸರ್. ಹಾಂ ಹಾಂ. ಓ, ಅದಕ್ಕೋಸ್ಕರ. ಹಾಂ 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 ಹಾಂ.